9th ನಡೀತಾ ಇದೆ. ಅಲ್ಕೂ ನಮ್ಮ ಮಗ ನಾನು ಹೋಗಲ್ಲ, TC ಇಸ್ಕೊಡು, ನಾನು ಬೇರೆ ಸ್ಕೂಲಿಗೆ ಜಾಯಿನ್ ಮಾಡ್ಕೊಟ್ಬಿಡು, ನಾನು ಹೋಗಲ್ಲ ಅಂದರೆ ಹತ್ಕೊಂಡು ಕುತ್ಕೊಂಡ. ನಾನು ರಿಕ್ವೆಸ್ಟ್ ಮಾಡಿದಪ್ಪ 10ನೇ ಕ್ಲಾಸ್ಗೆ ಎಲ್ಲೂ ನಿಮ್ಗೆ ಅಡ್ಮಿಷನ್ ಸಿಕ್ಕಲ್ಲ, ಕಷ್ಟ ಆಗುತ್ತೆ, ಇದೊಂದು ವರ್ಷ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ಬಿಟ್ಟು ನಾನು ಸಾರ್ಗೆ ಏನು ಸರ್ ಈ ಥರ ಇಲ್ಲ ಅಂತ ಅವ್ರನ್ನೆಲ್ಲ TC ಕೊಟ್ಟು ಕಳಿಸಿದೀವಿ ರೀ ಅಂತ ಹೇಳಿ ಪರವಾಗಿಲ್ಲ ಅಲ್ಲ, ಯಾಕೆ ಜವಾಬ್ದಾರಿ ತಗೊಳ್ತಿಲ್ಲ. ವಸತಿ ಶಾಲೆಯಲ್ಲಿ ಹಾಸ್ಟೆಲ್ ಸೌಲಭ್ಯವನ್ನು ದುರುಪಯೋಗ ಪಡಿಸಿಕೊಂಡಿರುವ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿಕೊಂಡು ರ್ಯಾಗಿಂಗ್ ಮಾದರಿಯಲ್ಲಿ ನಿಂದಿಸಿ ಅವರಲ್ಲಿ ಕೆಲಸ ಮತ್ತು ಸೇವೆಗಳನ್ನು ಮಾಡಿಸಿಕೊಳ್ಳುತ್ತಿರುವ ಆರೋಪ ಕೇಳಿಬಂದಿದೆ. ಮಕ್ಕಳಿಗೆ ಈ ರೀತಿ ಹಲ್ಲೆಯಾಗಿದೆ ಎಂದು ತಿಳಿದ ಪೋಷಕರು ಶಾಲಾ ಆವರಣದಲ್ಲಿ ಜಮಾಯಿಸಿ ರಂಪಾಟವನ್ನು ಮಾಡಿ ಕ್ಲಾಸ್ ರೂಮ್ಗೆ ಲಗ್ಗೆ ಹಿಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಶಾಲಾ ಪ್ರಾಂಶುಪಾಲರು, ವಾರ್ಡನ್, ಶಿಕ್ಷಕರು ಧಾವಿಸುವುದರ ಮೂಲಕ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು. ಪರಿಶಿಷ್ಟ ವರ್ಗಗಳ ಇಲಾಖೆ ಉಪನಿರ್ದೇಶಕ ಪಾಂಡುರಂಗ ಸ್ಥಳಕ್ಕೆ ಆಗಮಿಸಿ ಹೊಡೆದಾಡಿದ ಮಕ್ಕಳು ಮತ್ತು ಪೋಷಕರನ್ನು ಕರೆದು ಮಾಹಿತಿ ಪಡೆದರು. ರಾತ್ರಿ ನಡೆದ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲು ಪ್ರಯತ್ನಿಸಿದರು. ಆದರೆ ಹೊಡೆದ ಯಾವೊಬ್ಬ ಮಗುವು ತಾವು ಹಲ್ಲೆ ಮಾಡಿದೆವೆಂದು ಬಾಯಿಬಿಡದ ಕಾರಣದಿಂದ ಮಕ್ಕಳ ಪೋಷಕರು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಮತ್ತು ಶಾಲಾಡಳಿತ ವಿರುದ್ಧ ದೂರು ಸಲ್ಲಿಸಿದರು. ಕಳೆದ ವರ್ಷದಲ್ಲಿ 9, 10ನೇ ತರಗತಿಯ ಮಕ್ಕಳು ಕ್ಷುಲ್ಲಕ ಕಾರಣಗಳಿಂದ ಹೊಡೆದಾಟವೂ ಸಹ ಆಗಿತ್ತು ಎನ್ನಲಾಗಿದೆ. ಆದರೆ ಮಕ್ಕಳನ್ನು ಶಾಲಾ ಆಡಳಿತವು ಹತೋಟಿಗೆ ತರುವುದರಲ್ಲಿ ವಿಫಲವಾಗಿದ್ದು 4 ದಿನದ ಹಿಂದೆಯಷ್ಟೇ ವಾರ್ಡನ್ ಯೋಜನೆಯಾಗಿದ್ದು ಏಕಾಏಕಿ ಮೊನ್ನೆ ರಾತ್ರಿ ನಡೆದಿರುವ ಮಕ್ಕಳ ಉದ್ದಟತನದ ಕುರಿತು ವಾರ್ಡನ್ ಶಾಲಾಡಳಿತ ಗಮನಕ್ಕೆ ತಂದಿದ್ದರು. ಆದರೆ ಪ್ರಕರಣವನ್ನು ಪೋಷಕರ ಗಮನಕ್ಕೆ ಬರುವ ಮುನ್ನವೇ ಮುಚ್ಚು ಹಾಕುವ ಪ್ರಯತ್ನವೂ ಆಗಿತ್ತು ಎನ್ನಲಾಗಿದೆ. ಪೋಷಕಿ ಪಲ್ಲವಿ ಮಾತನಾಡಿ, ಕಳೆದ 2 ದಿನದಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ 11 ಜನ ಮಕ್ಕಳು 9 ಜನ ಮಕ್ಕಳಿಗೆ ನಿರಂತರವಾಗಿ ಹೊಡೆದಿದ್ದಾರೆ. ನನ್ನ ಮಗ ಬಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇರೋದ್ರಿಂದ ಸೊ ಕಳೆದ 2 ದಿನದಿಂದ ಕಂಟಿನ್ಯೂಸ್ ಆಗಿ 11 ಜನ ಮಕ್ಕಳು ಸೇರಿಕೊಂಡು 9 ಜನ ಮಕ್ಕಳನ್ನ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ. ಅವ್ರು ಹೇಳ್ದಂಗೆ ಅವ್ರು ಕಾಲು ಹೋಗ್ಬೇಕು, ಅವ್ರ ಪೇಯ್ನು ಅಂದರೆ ಸೊ ಮತ್ತು ಅವರು ಇವ್ರು ಏನೇ ತೊಗೊಂಡಿತ್ತು ಅದೆಲ್ಲ ಅವ್ರು ಕೊಡಬೇಕಂತ ತಿಂಡಿ, ಇವ್ರು ಹಾಕೋ ಸ್ಲಿಪ್ಪರ್, ಇವ್ರು ಹಾಕೋ ಬಟ್ಟೆ ಎಲ್ಲ ತೊಗೊಂಡಿದ್ದಾರೆ. ಮತ್ತು ಅವ್ರು ತುಂಬ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ, ಕೈ ಮುದ್ದಿದ್ದಾರೆ, 3 ಬೆಲ್ಟ್ ಮುರಿದೋಗೋ ಥರ ಹೊಡೆದಿದ್ದಾರೆ ಮಕ್ಕಳನ್ನ. ಇದೇ ಒಂದು ಬೈಕ್ಗೆ ರಾತ್ರಿ 11:30 ಅನಿಸುತ್ತೆ ಮೋಸ್ಟ್ಲಿ. ಆ ಟೈಮಲ್ಲಿ 4 ಜನ ಮಕ್ಕಳು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆಚೆ. ಬಟ್ ಎಸ್ಕೇಪ್ ಆಗಿ ಬೆಳಗ್ಗೆ ತನಕ ಯಾವುದೇ ಒಂದು ಏನು ಇಲ್ಲಿ ಇನ್ಚಾರ್ಜ್ ಇರೋರು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿಲ್ಲ ಸರ್. 2 ರೂಮಲ್ಲಿ ಮಕ್ಕಳಿದ್ದಾರೆ, 1 ರೂಮಲ್ಲಿರೋ ಮಕ್ಕಳು 1 ರೂಮಲ್ಲಿರೋರು ಹೊರಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ? ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆಯಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಾವೇ ರಾತ್ರಿ ಹೋಗಿರೋ ಮಕ್ಕಳು ಬೆಳಗ್ಗೆ ತನಕನೂ ಯಾವುದೇ ಒಂದು ರೀತಿ ಯಾಕೆ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅನ್ನೋದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಕೂಲ್ ನಾವು ಮಾಡ್ತಾ ಇದ್ದೀವಿ, ಮಕ್ಕಳು ನಮ್ಗೆ ಹೇಳಿಲ್ಲ ಅಂತ ನೆಗ್ಲೆನ್ಸಿ ಕೊಡ್ತಾ ಇದ್ದೀವಿ ಸರ್. ಇದು ಹೊಡೆದಿರೋ ಮಕ್ಕಳು ಬಂದು ಸುಶಾಂತ್, ತರುಣ್ SG, ಮತ್ತು ತರುಣ್ T, ನಿತಿನ್, ಭವಿತ್, ಚಂದನ್, ಆದರ್ಶ್, ನಂದನ್ ಯಾದವ್, ನಿಖಿಲ್ DN ಮತ್ತು ಅರ್ಜುನ್ P, ಕಿಶನ್, ಇಷ್ಟು ಜನ ಸೇರಿ ಹೊಡೆದಿರೋ ಮಕ್ಕಳು ಬಂದು ಕೌಶಿಕ್, ರಕ್ಷಿತ್, ಕೌಶಿಕ್, ಗುರುಚರಣ್, ಮೋಹಿತ್, ಮಿಥುನ್ ಗೌಡ, ಲಿಖಿತ್, ಸತೀಶ್, ಸುಹಾಸ್, ಪ್ರಜ್ವಲ್ ಈ ಮಕ್ಕಳಿಗೆ ಹೊಡೆದಿದ್ದಾರೆ ಸರ್. ದ್ವೇಷ ಇಲ್ಲ. ಅದರಲ್ಲಿ ಒಂದು ಪೇರೆಂಟ್ ಬಂದು ಪೊಲೀಸ್ ಅಂತ ಆ್ಯಕ್ಚುಲಿ ಅವರು ಬಂದು ಮಗನಿಗೆ ಹೇಳ್ತಾರಂತೆ ಸರ್, ಯಾರು ಏನೇ ಅಂದ್ರೂ ಭಯ ಬೀಳಬೇಡ, ಸೊ ರಿವರ್ಸ್ ಹೊಡಿ, ಅವ್ರನ್ನ ತಲೆ ಕೆಡಿಸ್ಕೊಂಬೇಡ, ನಾನು ಇದ್ದೀನಿ ಅನ್ನೋ ಒಂದು ಅವ್ರಿಗೆ ಮೋಟಿವೇಶನ್ ಮಾಡ್ತಾ ಇದ್ದಾರೆ ಅವ್ರ ಫಾದರ್. ಸೊ ನಾವು ಕಾಲ್ ಮಾಡಿ ಅವ್ರನ್ನ ಬನ್ನಿ ಮಾತಾಡಿದ್ರೆ ಏನು ಮಾಡ್ಕೊಳ್ಳಿ, ನಾನು ಬರಲ್ಲ, ನನ್ನ ಮಗನಿಗೆ ಗೊತ್ತು ರಿವರ್ಸ್ ಹೆಂಗೆ ಕೊಡಬೇಕು ಅಂತ ಹೇಳಿ ಅಂತ ನನ್ನ ಹತ್ರನೇ ಮಾತಾಡಿದ್ದಾರೆ ಸರ್. ತಮ್ಮ ಹೆಸರು ಮೇಡಮ್? ಅನುಪಲ್. ಯಾರ ಪೇರೆಂಟ್ಸ್ ನೀವು? ನಾನು ಮಿಥುನ್ ಗೌಡ ಪೇರೆಂಟ್ಸ್. ಇವರೇನೇ ತಂದರೂ ಕೊಡುವುದು, ಇವರು ಹಾಕಿಕೊಳ್ಳುವ ಬಟ್ಟೆಗಳನ್ನು ಸಹ ಬಿಡುತ್ತಿರಲಿಲ್ಲ. ಬೆದರಿಕೆ ಹಾಕುವುದು, ಕೇಳುವುದಿಲ್ಲವೆಂದರೆ ಹೊಡೆಯುವುದು ಮಾಡುತ್ತಿದ್ದರು. 11 ಮಂದಿಯೂ ಸಹ 9 ಮಂದಿ ಮಕ್ಕಳಿಗೆ ಸಾಕಷ್ಟು ತೊಂದರೆಯನ್ನು ಕೊಡುತ್ತಿರುವ ಬಗ್ಗೆ ಶಾಲಾಡಳಿತ ಪೋಷಕರ ಗಮನಕ್ಕೆ ತಂದಿರುವುದಿಲ್ಲ. ಈ ವಿಚಾರವಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಉದ್ದಟತನ ಮೆರೆದಿರುವ ಸುಶಾಂತ್, ತರುಣ್ SG, ತರುಣ್ T, ನಿತೇಶ್, ದಾವಿತ್, ಚಂದನ್, ಆದರ್ಶ್, ನಂದನ್ ಯಾದವ್, ನಿಖಿಲ್, ಅರ್ಜುನ್, ಕಿಶನ್ ಹೊಡೆದಿರುವ ಮಕ್ಕಳಾಗಿದ್ದು ಕೌಶಿಕ್, ರಕ್ಷಿತ್, ಚರಣ್, ಮಿಥುನ್ ಗೌಡ, ಸತೀಶ್, ಸುಹಾಸ್, ಪ್ರಜ್ವಲ್ ಈ ಮಕ್ಕಳ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು.
ಈ ಕುರಿತು ಶಾಲೆಯ ಮುಂಭಾಗದಲ್ಲಿ ಕೆಲಕಾಲ ಶಾಲೆಯ ಪ್ರಾಂಶುಪಾಲರು, ದೈಹಿಕ ಮತ್ತು ವಾರ್ಡನ್ ನಡುವೆ ಪೋಷಕರು ಮಾತಿನ ಚಕಮಕಿ ನಡೆಸಿದರು. ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದರ ಮೂಲಕ ಅತ್ಯಂತ ಅಮಾನವೀಯವಾಗಿ ನಡೆದುಕೊಂಡಿರುವ ಮಕ್ಕಳ ವಿರುದ್ಧ ಕ್ರಮ ಜರುಗಿಸುವಂತೆ ಪೋಷಕರು ದೂರು ದಾಖಲಿಸಿದರು. ಕೂಡಲೇ ಹಲ್ಲೆ ಮಾಡಿರುವ ವಿದ್ಯಾರ್ಥಿಗಳನ್ನು ಶಾಲೆಯಿಂದ ಹೊರಹಾಕುವಂತೆ ಒತ್ತಾಯಿಸಿದರು.